ಸರ್ಕಾರಿ ಇಲಾಖೆಯೊಂದರಲ್ಲಿ ವರ್ಷಗಳಿಂದ ಬಡ್ತಿಗಾಗಿ ಕಾಯ್ತಿರೋ ಒಬ್ಬ ನೌಕರನ ಸ್ಥಿತಿಯನ್ನ ಸ್ವಲ್ಪ ಯೋಚನೆ ಮಾಡಿ. ಮೀಸಲಾತಿ ನಿಯಮಗಳಲ್ಲಿರೋ ಗೊಂದಲದಿಂದ ಅವರ ಕೆರಿಯರ್ ಪೂರ್ತಿ ನಿಂತೋಗಿದೆ. ಇದು ಕೇವಲ ಒಂದು ಕೋರ್ಟ್ ಕೇಸ್ ಕಥೆಯಲ್ಲ. ಇದು 10 ವರ್ಷಗಳಿಂದ ನಿಂತೋಗಿದ್ದ ಒಂದು ವ್ಯವಸ್ಥೆಗೆ ದಾರಿ ತೋರಿಸಿದ ಒಂದು ಮಹತ್ವದ ತೀರ್ಪಿನ ಕಥೆ. ಇಂದು ನಾವು ಜರ್ನೈಲ್ ಸಿಂಗ್ ವಿರುದ್ಧ ಲಕ್ಷ್ಮೀನಾರಾಯಣ್ ಗುಪ್ತಾ ತೀರ್ಪಿನ ಆಳವಾದ ವಿಶ್ಲೇಷಣೆ ಮಾಡೋಣ. ಹೌದು, ಈ ಗೊಂದಲದ ಮೂಲೆಯಲ್ಲಿದೆ ಅಂದ್ರೆ ಇಂದಿರಾ ಸಾಣಿ ಮತ್ತೆ ಎಂ ನಾಗರಾಜ್ ಕೇಸ್ಗಳಲ್ಲಿ. ಸಂವಿಧಾನ ಬಡ್ತಿಯಲ್ಲಿ ಮೀಸಲಾತಿಗೆ ಅವಕಾಶ ಕೊಟ್ರೂ ಅದನ್ನ ಸಮರ್ಥಿಸಲು ಸರ್ಕಾರಗಳು ಯಾವ ತರಹದ ಪರಿಮಾಣಾತ್ಮಕ ಡೇಟಾ ಕೊಡಬೇಕು ಅನ್ನೋದ್ರಲ್ಲಿ ಒಂದು ಸ್ಪಷ್ಟತೆ ಇರಲಿಲ್ಲ. ಸೊ ಈ ತೀರ್ಪು ಆ ಗೊಂದಲಕ್ಕೆ ಒಂದು ತೆರೆ ಎಳೆದಿದೆ ಅಂತ ಹೇಳ್ಬೋದು. ಇಲ್ಲಿ ಅತಿದೊಡ್ಡ ಚರ್ಚೆ ಅಂದ್ರೆ ಕೇಡಾರ್ ಮತ್ತು ಗುಂಪು ನಡುವಿನ ವ್ಯತ್ಯಾಸ ಅಲ್ವಾ? ಅಂದ್ರೆ ಮೀಸಲಾತಿ ಕೊಡುವಾಗ ಇಡೀ ಇಲಾಖೆಯನ್ನ ಒಂದು ಯೂನಿಟ್ ಆಗಿ ನೋಡ್ಬೇಕಾ ಅಥವಾ ಬಡ್ತಿ ಕೊಡ್ತಿರೋ ಆ ನಿರ್ದಿಷ್ಟ ಹುದ್ದೆಯನ್ನ ಮಾತ್ರ ನೋಡ್ಬೇಕಾ? ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರೂ ಪೂರ್ತಿ ವಿವಾದ ಇರೋದೇ ಇದ್ರಲ್ಲಿ. ಇದನ್ನ ಒಂದು ಪಿರಮಿಡ್ ತರಹ ಯೋಚನೆ ಮಾಡಬಹುದು. ಗುಂಪು ಅಥವಾ ಸೇವೆ ಅಂದ್ರೆ ಇಡೀ ಪಿರಮಿಡ್. ಅದರ ಕೆಳಭಾವಿದಲ್ಲಿ ಅಂದ್ರೆ ಎಂಟ್ರಿ ಲೆವೆಲ್ನಲ್ಲಿ ಸಾಕಷ್ಟು ಪ್ರಾತಿನಿಧ್ಯ ಇರಬಹುದು. ಆದರೆ ಬಡ್ತಿಗಳು ನಡೆಯೋದು ಹಂತ ಹಂತವಾಗಿ ಪಿರಮಿಡ್ನ ಮೇಲ್ಭಾಗಕ್ಕೆ. ಈಗ ಕೋರ್ಟ್ ಹೇಳಿದ್ದೇನೆಂದ್ರೆ, ನಮಗೆ ಇಡೀ ಪಿರಮಿಡ್ ಬಗ್ಗೆ ಅಲ್ಲ ಚಿಂತೆ, ನಾವು ಪ್ರತಿ ಹಂತವನ್ನ ಅಂದ್ರೆ ಪ್ರತಿ ಕೇಡರನ್ನು ನೋಡ್ತೀವಿ. ಓಕೆ, ಮುಂದಿನ ಹಂತಕ್ಕೆ ಹೋಗಕ್ಕೆ ಎಲ್ರಿಗೂ ನ್ಯಾಯಯುತ ಅವಕಾಶ ಇದೆಯಾ ಅನ್ನೋದೇ ಮುಖ್ಯ ಪ್ರಶ್ನೆ. ಕೇಡರ್ ಅಂದ್ರೆ ಆ ನಿರ್ದಿಷ್ಟ ಹಂತ. ಉದಾಹರಣೆಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಹುದ್ದೆ. ಒಂದ್ ನಿಮಿಷ, ಹಾಗಾದ್ರೆ ಪ್ರತಿ ಕೇಡರ್ಗೂ ಪ್ರತ್ಯೇಕ ಡೇಟಾ ಬೇಕು ಅಂತನಾ? ಒಂದು ದೊಡ್ಡ ಸರ್ಕಾರಿ ಇಲಾಖೆಗೆ ಇದು ಬಹಳ ದೊಡ್ಡ ತಲೆನೋವಾಗಲ್ವಾ? ಇದರ ಬಗ್ಗೆ ಏನಾದರೂ ಚರ್ಚೆ ಆಯ್ತಾ? ಖಂಡಿತ ಆಯಿತು. ಇದೇ ಕಾರಣಕ್ಕೆ BK ಪವಿತ್ರ 2 ಕೇಸ್ನಲ್ಲಿ ಒಂದು ಸುಲಭ ದಾರಿಯಾಗಿ ಸ್ಯಾಂಪ್ಲಿಂಗ್ ವಿಧಾನಕ್ಕೆ ಅವಕಾಶ ಕೊಟ್ಟಿದ್ರು. ಆದರೆ ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಅದನ್ನ ರದ್ದು ಮಾಡಿತು. ನ್ಯಾಯಾಲಯದ ನಿಲುವು ಬಹಳ ಸ್ಪಷ್ಟವಾಗಿತ್ತು. ಅಂದಾಜು ಲೆಕ್ಕಾಚಾರಗಳು ಅಥವಾ ಶಾರ್ಟ್ಕಟ್ಗಳು ಸಾಕಾಗಲ್ಲ. ನ್ಯಾಯಯುತ ಪ್ರಾತಿನಿಧ್ಯ ಖಚಿತಪಡಿಸೋಕೆ ಗಣಿತದ ನಿಖರತೆ ಬೇಕು. ಪ್ರತಿ ಕೇಡರಿಗೂ ನಿಖರವಾದ ಡೇಟಾ ಬೇಕೇ ಬೇಕು. ಹಾಗಾದ್ರೆ ಈ ಹೊಸ ಕಠಿಣ ನಿಯಮ ಬರೋ ಮೊದಲು ಆ ಹಳೆಯ ಗೊಂದಲದ ನಿಯಮಗಳ ಅಡಿಯಲ್ಲಿ ಪ್ರಮೋಷನ್ ಪಡೆದವರ ಕಥೆ ಏನು? ಅವರ ಬಡ್ತಿಗಳೆಲ್ಲ ರದ್ದಾಗುತ್ತಾ? ಒಳ್ಳೆ ಪ್ರಶ್ನೆ. ಇಲ್ಲಿ ಕೋರ್ಟ್ ಬಹಳ ಮಾನವೀಯ ನಿಲುವು ತೆಗೆದುಕೊಂಡಿತು. ಡಾಕ್ಟ್ರಿನ್ ಆಫ್ ಪ್ರಾಸ್ಪೆಕ್ಟಿವ್ ಓವರ್ರೂಲಿಂಗ್ ಅಂತ ಒಂದು ತತ್ವ ಬಳಸಿದ್ರು. ಅಂದ್ರೆ ಹಳೆಯ ನಿಯಮಗಳು ಗೊಂದಲಮಯವಾಗಿದ್ವು ಸರಿ, ಆದ್ರೆ ನಾವು ಹಿಂದಕ್ಕೆ ಹೋಗಿ ಅದನ್ನ ಬದಲಾಯಿಸೋಕ್ಕಾಗಲ್ಲ. 2006ರ ಎಂ ನಾಗರಾಜ್ ತೀರ್ಪಿನ ನಂತರವೇ ಈ ಹೊಸ ಡೇಟಾ ನಿಯಮಗಳು ಅನ್ವಯ ಆಗುತ್ತೆ. ಅದಕ್ಕೂ ಮುಂಚೆ ಬಡ್ತಿ ಪಡೆದವರೆಲ್ಲರೂ ಸೇಫ್ ಅಂತ ಹೇಳಿದ್ರು. ಇದರಿಂದ ಸಾವಿರಾರು ನೌಕರರ ಉದ್ಯೋಗಗಳು ಉಳಿದ್ವು. ಸರಿ, ಹಾಗಾದ್ರೆ ಕೋರ್ಟ್ ಭವಿಷ್ಯದ ನಿಯಮಗಳನ್ನ ಸ್ಪಷ್ಟಪಡಿಸಿದೆ ಮತ್ತು ಹಿಂದಿನದನ್ನ ರಕ್ಷಿಸಿದೆ. ಇದರಿಂದ ನೌಕರರು ಮತ್ತು ವಕೀಲರ ಆಟದ ನಿಯಮಗಳೇ ಪೂರ್ತಿ ಬದಲಾದ ಹಾಗಾಯ್ತು. ಈಗ ಅವರು ತಿಳಿದುಕೊಳ್ಳಬೇಕಾದ ಪ್ರಮುಖ ಬದಲಾವಣೆಗಳೇನು? 2 ಪ್ರಮುಖ ಅಂಶಗಳಿವೆ. ಮೊದಲನೇದಾಗಿ ಸರ್ಕಾರಿ ನೌಕರರಿಗೆ ನಮ್ಮ ಇಲಾಖೆಯಲ್ಲಿ ಓವರಾಲ್ ಆಗಿ ಡೈವರ್ಸಿಟಿ ಇದೆ ಅನ್ನೋ ಹಳೆಯ ವಾದ ಇನ್ನು ನಡೆಯಲ್ಲ. ಬಡ್ತಿ ಬೇಕು ಅಂದ್ರೆ ತಾವು ಬಯಸ್ತಿರುವ ಆ ನಿರ್ದಿಷ್ಟ ಹುದ್ದೆಯಲ್ಲಿ ಪ್ರಾತಿನಿಧ್ಯದ ಕೊರತೆ ಇದೆಯಾ ಅನ್ನೋದು ಮಾತ್ರ ಮುಖ್ಯ. ಓಕೆ, ಅದು ನೌಕರರಿಗೆ. ಹೌದು. ಎರಡನೇದು ಕಾನೂನು ವೃತ್ತಿಪರರಿಗೆ. ಇನ್ನು ಮುಂದೆ ಒಟ್ಟಾರೆ ಸೇವೆಯಲ್ಲಿನ ಪ್ರಾತಿನಿಧ್ಯ ಅನ್ನೋ ವಾದಕ್ಕೆ ಬೆಲೆಯಿಲ್ಲ. ಮತ್ತು BK ಪವಿತ್ರ 2 ಕೇಸ್ನ ಉದಾಹರಣೆ ಕೊಡೋದು ಈಗ ಅಪ್ರಸ್ತುತ. ಜರ್ನೈಲ್ ಸಿಂಗ್ 2022 ತೀರ್ಪೇ ಫೈನಲ್. ಒಟ್ಟಿನಲ್ಲಿ ನ್ಯಾಯಾಲಯದ ಸಂದೇಶ ಬಹಳ ಸ್ಪಷ್ಟವಾಗಿದೆ ಅಲ್ವಾ? ನ್ಯಾಯವನ್ನ ಖಚಿತಪಡಿಸೋಕೆ ವಿಶಾಲವಾದ ಸಾಮಾನ್ಯ ಮಾತುಗಳ ಬದಲು ನಿಖರವಾದ ಮತ್ತು ನಿರ್ದಿಷ್ಟವಾದ ಡೇಟಾ ಅತ್ಯಗತ್ಯ. ಇದು ನಿಜಕ್ಕೂ ಒಂದು ದೊಡ್ಡ ಬದಲಾವಣೆ. ಹೌದು. ಈ ಚರ್ಚೆಯ ಕೊನೆಯಲ್ಲಿ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆ ಮೂಡುತ್ತೆ. ಪ್ರತಿ ಕ್ಯಾಡರ್ಗೂ ಡೇಟಾ ಸಂಗ್ರಹಿಸುವ ಈ ಕಠಿಣ ನಿಯಮ ರಾಜ್ಯಗಳಿಗೆ ಮೀಸಲಾತಿಯನ್ನು ಜಾರಿಗೊಳಿಸಲು ಅತಿಯಾದ ಹೊರೆಯಾಗುತ್ತದೆಯೇ? ಅಥವಾ ನಿಜವಾದ ಸಾಮಾಜಿಕ ನ್ಯಾಯವನ್ನ ಅಳೆಯಲು ಇದೊಂದೇ ನ್ಯಾಯಯುತ ಮಾರ್ಗವೇ?